ಚನ್ನಪಟ್ಟಣ ಉಪಚುನಾವಣೆ ಫಲಿತಾಂಶಕ್ಕೆ ಸೋಲು ಗೆಲುವಿನ ಹೆಸರಿನಲ್ಲಿ ಯಾವುದೇ ಪಕ್ಷದವರು ಬೆಟ್ಟಿಂಗ್ ದಂಧೆ ಮಾಡುವುದು ತರವಲ್ಲ ಎಂದು ಮಾಜಿ ಶಾಸಕ ಎ ಮಂಜು ಅವರು ಹೇಳಿದರು. ಮಾಗಡಿ ಪಟ್ಟಣದ ಸೋಮೇಶ್ವರ ಸ್ವಾಮಿ ಗುಡಿ ಬಳಿ ಮಾಧ್ಯಮಗಳೊಂದಿಗೆ ಕ್ಷೇತ್ರದ ಅಭಿವೃದ್ಧಿ ಕುಂಠಿತವಾದ ಬಗ್ಗೆ ಪ್ರಸ್ತಾಪಿಸಿ ಮಾತನಾಡಿದ ಅವರು, ಬೆಟ್ಟಿಂಗ್ನಿಂದ ಯಾವುದೇ ವ್ಯಕ್ತಿ ಸೋತಿಲ್ಲ, ಆದರೆ ಸತ್ತಿದ್ದಾರೆ. ಬಿಡದಿಯ ನಮ್ಮ ಬಂಧು ಲಾರಿ ಇಟ್ಕೊಂಡು ಸುಖವಾಗಿದ್ದ. ಅವರು ಸಂಸದರ ಚುನಾವಣೆಯಲ್ಲಿ ಡಿಕೆ ಸುರೇಶ್ ಅವರು ಗೆಲ್ತಾರೆ ಅಂತ 1 ಕೋಟಿ ಸೋತರು. ಕೊನೆಗೆ ಆತ್ಮಹತ್ಯೆ ಮಾಡಿಕೊಂಡ್ರು. ಆದ್ದರಿಂದ ರಾಜಕೀಯ ಚುನಾವಣೆಗೆ ಬೆಟ್ಟಿಂಗ್ ದಂಧೆ ನಡೆಸುವ ವರ್ಗವನ್ನು ಕಡೆಗಣಿಸಿ ಎಂದರು. 20 ತಿಂಗಳುಗಳಿಂದ ಮಾಗಡಿಗೆ ಒಂದೇ ಒಂದು ಕೆಲಸ ಶಾಸಕರು ಮಾಡಿದ್ದಾರೆ ಅಂತ ತೋರಿಸಲಿ. ಯಾವುದೇ ವಿಶೇಷ ಅನುದಾನ ಏನು ತಂದಿದ್ದೀರಿ? ಎಲ್ಲವೂ ನನ್ನ ಕಾಲದಲ್ಲಿ ಬಂದ ಕೆಲಸಗಳಿಗೆ ಗುದ್ದಲಿ ಪೂಜೆ ಮಾಡಿದ್ದಾರೆ. ನಿಮ್ಮ ರಾಜಕೀಯ ವಿವರಗಳನ್ನು ಜನರ ಮುಂದಿಡಿ ಅಂತ ಹೇಳಿದರು. ಇದುವರೆಗೂ ಬಡವರಿಗೆ ಮನೆ ನಿವೇಶನ ಕೊಟ್ಟಿಲ್ಲ. ನೀರಾವರಿ ಮತ್ತು ಮಾಗಡಿ ಬೆಂಗಳೂರು ಚತುಷ್ಪಥ ರಸ್ತೆಗೆ ಇದುವರೆಗೂ ಪೂರ್ಣವಾಗಿಲ್ಲ. ಅದಕ್ಕೆ ಇನ್ನಷ್ಟು ಅನುದಾನ ತಂದು ಕೆಲಸವನ್ನು ಮಾಡಬೇಕು. ಅದು ಅವರ ಕೈಲಿ ಆಗ್ತಾ ಇಲ್ಲ. ಇದುವರೆಗೂ ಬರೀ ಪುಟ್ಟಿ ಆತ್ಮ ಬೇವಿನ ಸೊಪ್ಪು ಖಾಲಿ ಡಬ್ಬ ಅಲಾಡಿಸುವುದನ್ನು ಶಾಸಕರು ಬಿಡಬೇಕು. ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಗೆಲುವು ಖಚಿತ, ನಮಗೆ ವಿಶ್ವಾಸವಿದೆ. ಸಿಪಿ ಯೋಗೇಶ್ವರ್ ಒಂದೊಂದು ಬಾರಿ ಒಂದೊಂದು ಹೇಳಿಕೆ ಕೊಡ್ತಾ ಇರುವುದು ಕತ್ತಲಲ್ಲಿ ಕಲ್ಲು ಬೀಸಿದಂತೆ ಆಗ್ತಾ ಇದೆ. ಇನ್ನು ಬಿಪಿಎಲ್ ಕಾರ್ಡ್ಗಳಿಗೆ ಸರ್ಕಾರ ಜೇನುಗೂಡಿಗೆ ಕೈ ಹಾಕಿ ಕಾಂಗ್ರೆಸ್ ಸರ್ಕಾರದ ಮುಳುಗುವಿಕೆಗೆ ಇದೇ ಸಾಕಾಗಿದೆ. ಆರೋಗ್ಯ ಒತ್ತಾಸೆ ಬಿಪಿಎಲ್ ಕಾರ್ಡ್ದಾರರಿಗೆ ಅನ್ಯಾಯವಾಗ್ತಾ ಇದ್ದು ಜನರ ದಂಗೆ ಹೇಳ್ತಾರೆ ಅಂತ ಈ ಸಂದರ್ಭದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಉಪಚುನಾವಣೆ ಫಲಿತಾಂಶದ ನಂತರ ಸಂಸದ ಸಿಎನ್ ಮಂಜುನಾಥ್ ರವರನ್ನ ಸೀಗೆಕುಪ್ಪೆ, ಮತ್ತಿಕೆರೆ, ಆಗಲಕೋಟೆ, ಮಾಡಬಾಳ್ ಮುಂತಾದ ಕೆಲವು ಕಡೆಗೆ ಕರೆಸಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳ ಕೆಲಸ ಮಾಡಿಸುವೆ. ವಿರೋಧ ಪಕ್ಷದ ಕೆಲಸವನ್ನು ನಾನೀಗ ಮಾಡದೆ ವಿಧಿಯಿಲ್ಲ, ಅದನ್ನು ಮಾಡುವೆ ಅಂತ ಹೇಳಿದರು. ದಂಧೆ ಜಾಸ್ತಿ ಆಗಿದೆ. ಭಾಳಷ್ಟು ಜನ ಬೆಟ್ಟಿಂಗ್ ಆಡಲಿಕ್ಕೆ ನಮ್ಮನ್ನು ಚೆಕ್ ಮಾಡ್ತಾ ಇದ್ದಾರೆ, ನಮ್ಮ ಎದುರು ಪಾರ್ಟಿಯವ್ರನ್ನೂ ಚೆಕ್ ಮಾಡ್ತಾ ಇದ್ದಾರೆ. ಈ ಬೆಟ್ಟಿಂಗು ಆಡೋಂಥದ್ದೇ ಒಂದು ವರ್ಗದ ಜನ ಭಾಳಷ್ಟು ಕಾಯ್ತಾ ಇರ್ತಾರೆ ಬೆಟ್ಟಿಂಗ್ ಆಡೋಂಥದ್ದು. ಅಂದರೆ ನಾನು ಹೇಳೋದು, ನಮ್ಮ ಕಣ್ಮುಂದೆ ಭಾಳಷ್ಟು ಸಾಕ್ಷಿ ಉಳಿದಿದ್ದಾವೆ. ಬೆಟ್ಟಿಂಗ್ ಆಡಿ ಮನೆಗಳು ಹಾಳಾಗಿದ್ದಾವೆ, ಪ್ರಾಣಗಳು ಹೋಗಿದ್ದಾವೆ. ಬೆಟ್ಟಿಂಗು ಇಂದ ಕಳೆದ MP ಚುನಾವಣೆಯಲ್ಲೇ ಡಿಕೆ ಸುರೇಶ್ ಗೆಲ್ತಾರೆ ಅಂತ ಬಿಡದಿನಲ್ಲಿ ನಮ್ಮ ಸಂಬಂಧಿ 1 ಕೋಟಿ ರೂಪಾಯಿ ಅಷ್ಟು ಬೆಟ್ಟಿಂಗ್ ಆಡಿ ಪ್ರಾಣ ಕಳ್ಕೊಂಡ. ಅವ್ರ ಕುಟುಂಬಕ್ಕೆ ಯಾರಾದರೂ, ಇವತ್ತು ಅವ್ರ ಹೆಂಡತಿ ಮಕ್ಕಳಿಗೆ ಯಾರಾದರೂ, ಆತ ಲಾರಿ ಇಟ್ಕೊಂಡು ಅನುಕೂಲವಾಗಿ ಬದುಕ್ತಿದ್ದಂತನೋ, ಇವತ್ತು ಹೆಂಡತಿ ಮಕ್ಕಳಿಗೆ ಇವತ್ತು ಯಾವ ಪರಿಸ್ಥಿತಿ ಎದುರಿಸ್ತಾ ಇದ್ದಾರೆ ಅಂದರೆ ಯಾರು ನೋಡೋರು. ಸೊ ನಾನು ಅದಕ್ಕೋಸ್ಕರ ಹೇಳ್ತೀನಿ, ಚುನಾವಣೆಯಲ್ಲಿ ಗೆಲುವು ಸೋಲು ಇದ್ದಿದ್ದೆ. ಸೊ ಅದಕ್ಕೋಸ್ಕರನೇ ಈ ಬೆಟ್ಟಿಂಗ್ಗೆ ಪ್ರವೋಕ್ ಮಾಡೋಂಥ ಜನ ಬೇರೆ ಬೇರೆ ಕಡೆಯಿಂದ ಎಲ್ಲೋ ಕೂತ್ಕೊಂಡು ಪ್ರವೋಕ್ ಮಾಡ್ತಾರೆ. ಅವ್ರುಗಳಿಗೆಲ್ಲ ನೀವು ಯಾರೂ ಆಹಾರ ಆಗಬೇಡಿ. ಸೊ ಇದರಿಂದ ಏನು ಒಂದು ಸರಿ ಹಣ ಬಂದ್ಬಿಡ್ತು ಅಂತ ಅಂದರೆ ಅದು ಚಾಳಿಯಾಗಿ ಉಳಿತದೆ. ನನಗೆ ಈ ಚುನಾವಣೆಯಲ್ಲಿ ಹಣ ಬಂತು, ನೆಕ್ಸ್ಟ್ ಚುನಾವಣೆಯಲ್ಲೂ ಬರ್ತದೆ ಅಂತೇಳಿ ಅವ್ನು ಕಟ್ಟಕ್ಕೋಗಿ ಮನೆ ಹಾಳು ಮಾಡ್ಕೊಳ್ಳೋ ಕೆಲಸ, ಅವ್ನಿಗೆ ಪ್ರಾಣ ಹೋಗೋಂಥ ಕೆಲಸ ಆಗ್ತದೆ. ಅದನ್ನು ಯಾರೂ ಮಾಡಬಾರ್ದು ಅನ್ನೋದು ನನ್ನ ವೈಯಕ್ತಿಕ ಉದ್ದೇಶ. ಚನ್ನಪಟ್ಟಣ ಚುನಾವಣಾ ಫಲಿತಾಂಶ ವಿಚಾರ ಸಂಬಂಧಪಟ್ಟಂತೆ ಚನ್ನಪಟ್ಟಣ ಚುನಾವಣೆ ಫಲಿತಾಂಶ ನಾವು ಗೆಲ್ತೀವಿ. ನಾವು ನಮ್ಮ ಪಕ್ಷದ ಅಭ್ಯರ್ಥಿ ಎಲ್ಲರೂ ಆಶಾದಾಯಕವಾಗಿದ್ದೇವೆ. ನಮಗೆ ಕಾನ್ಫಿಡೆಂಟ್ ಇದೆ, 100ಕ್ಕೆ 100 ಈ ಚುನಾವಣೆನ ನಾವು ಗೆಲ್ತೀವಿ. ಸರ್, ಯೋಗೇಶ್ವರ್ ಮಾತಾಡಿರೋ ಮರ್ಮ ಏನು ಸರ್? ಅವ್ರು ಸೋಲಕ್ಕೆ ಇಲ್ಲ, ಯೋಗೇಶ್ವರ್ ಅವರು ಒಂದೊಂದು ಸಾರಿ ಒಂದೊಂದು ಥರ ಮಾತಾಡ್ತಾರೆ. ಅದು ಯಾವ ಕನೆಕ್ಷನಲ್ಲಿ ಮಾತಾಡ್ತಾರೋ, ಅವರು ಈ ಮಾತಾಡಿದ್ರೆ ಬೇರೆ ಎಲ್ಲಿಗೋ ಹೊಡಿಬೇಕು ಅನ್ನೋ ದಿಕ್ಕಿನಲ್ಲಿ ಮಾತಾಡ್ತಾರೋ ಏನೋ ಗೊತ್ತಿಲ್ಲ. ಸೊ ಒಟ್ಟಲ್ಲಿ ಮಾತಾಡಿದ್ದಾರೆ. ಸೊ ಆ ಮಾತಿನ ಮರ್ಮ ಚುನಾವಣೆ ರಿಸಲ್ಟ್ ಆದಮೇಲೆ ಗೊತ್ತಾಗುತ್ತೆ. ಸರ್, ಈ ಚುನಾವಣೆ ಫಲಿತಾಂಶದಿಂದ ಸರ್ಕಾರದ ಮೇಲೆ ಯಾವ್ದಾದ್ರು ಪರಿಣಾಮ ಬೀರುತ್ತೆ? ಖಂಡಿತ ಇಲ್ಲ. ಚುನಾವಣೆ ಫಲಿತಾಂಶ ಇವತ್ತಿನ ಸರ್ಕಾರ ಈಗಿನ ಸರ್ಕಾರದ ಮೇಲೆ ಪರಿಣಾಮ ಬೀರೋದು ಎಲ್ಲಿಗೆ ಅಂದರೆ, ಅವ್ರಿಗೆ ಎಚ್ಚರಿಕೆ ಗಂಟೆ ಆಗ್ತದೆ. ಈ 3 ವಿಧಾನಸಭಾ ಉಪಚುನಾವಣೆಗಳೇನಿದ್ದಾವೆ, ಸರ್ಕಾರದ ನಡವಳಿಕೆ ಸರಿ ಇಲ್ಲ, ಸರ್ಕಾರದಲ್ಲಿ ಏನೂ ಕೆಲಸ ಆಗ್ತಿಲ್ಲ, ಸರ್ಕಾರದಲ್ಲಿ ಒಂದು ಬಿಡಿಗಾಸು ಕೂಡ ಬಿಡುಗಡೆ ಆಗ್ತಿಲ್ಲ, ಸರ್ಕಾರದ ಯಾವುದೇ ಅನುದಾನ ಇವತ್ತು ಶಾಸಕರುಗಳಿಗೆ ಸಿಗ್ತಾ ಇಲ್ಲ. ಸ್ವತಃ ಆ ಪಕ್ಷದ ಶಾಸಕರು ಇವತ್ತು ಭಾಳಷ್ಟು ಜನ
ಹೇಳ್ತಾ ಇದ್ದಾರೆ, ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ಸರ್ಕಾರ ಒಂದು ಎಚ್ಚರಿಕೆ ಗಂಟೆ ಆಗ್ತದೆ ಅನ್ನೋಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ಸರಿ, BPL ಕಾರ್ಡ್ನ ರದ್ದು ಮಾಡಿ APL ಕಾರ್ಡ್ ಮೇಲೆ ಮಾಡಬೇಕು ಅಂತೇಳಿ ಅದು ಈ ರಾಜ್ಯದಲ್ಲಿ ದೊಡ್ಡ ಪ್ರಮಾದ. BPL ಕಾರ್ಡ್ಗಳನ್ನು ರದ್ದುಗೊಳಿಸುವಂಥದ್ದು, ನೇರವಾಗಿ ರದ್ದುಗೊಳಿಸಬೇಕು ಅನ್ನೋದು ಸರ್ಕಾರದ ಇದ್ದರೆ, ಇಚ್ಛಾಶಕ್ತಿ ಇದ್ದರೆ ನೇರವಾಗಿ ಹೇಳ್ಬಿಡ್ಲಿ. ಸುಮ್ಮನೆ ಅದಕ್ಕೊಂದು ತಾಂತ್ರಿಕ ಕಾರಣಗಳನ್ನು ಕೊಟ್ಕೋತಾ ಇವತ್ತು ಲಕ್ಷಾಂತರ ಇವತ್ತು BPL ಕಾರ್ಡ್ನ ರದ್ದು ಮಾಡಿದ್ದಾರೆ. ಇವತ್ತು BPL ಕಾರ್ಡು ಕೇವಲ ಸರ್ಕಾರ ಕೊಡ್ತಾ ಇರ್ತಕ್ಕಂಥ 5 kg ಅಕ್ಕಿಗೋಸ್ಕರ BPL ಕಾರ್ಡ್ ಮಾಡಿಕೊಂಡಿಲ್ಲ. ಜನ ಅವರ ಆರೋಗ್ಯನ ಸುಸ್ಥಿತಿಲಿ ಇಟ್ಕೊಳ್ಳೋಕ್ಕೆ ಯಾವುದೇ ಒಂದು ಆಸ್ಪತ್ರೆಗಳಿಗೆ ಹೋಗಲಿ, ಯಾವುದೇ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ಗಳಿಗೆ ಹೋಗಲಿ, ಸರ್ಕಾರಿ ಹಾಸ್ಪಿಟ್ಲ್ಗಳಿಗೆ ಹೋಗಲಿ, ಅರೆ ಸರ್ಕಾರಿ ಆಸ್ಪತ್ರೆಗಳಿಗೆ ಹೋಗಲಿ, ಅಲ್ಲಿ ಅವ್ರಿಗೆ BPL ಕಾರ್ಡ್ ಇದ್ರೆ ಮಾತ್ರ ಅವ್ರಿಗೆ ಚಿಕಿತ್ಸೆ ಸಿಗ್ತಾ ಇದೆ. ಇದನ್ನ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಮುಖ್ಯಮಂತ್ರಿಗಳು ಅರ್ಥ ಮಾಡ್ಕೋಬೇಕು. ಇವತ್ತು ಎಷ್ಟೋ ಜನ ಆಪರೇಷನ್ ಮಾಡಿಸ್ಕೋಬೇಕು, ನನ್ನ BPL ಕಾರ್ಡ್ ಇಲ್ಲ ಅಂತೇಳಿ ಕಾಯ್ತಾ ಇದ್ದಾರೆ. ನನ್ನ BPL ಕಾರ್ಡ್ ರದ್ದಾಗಿದೆ ಅಂತ ಕಾಯ್ತಾ ಇದ್ದಾರೆ. ಹೋಗ್ಲಿ, ನೀವು BPL ಕಾರ್ಡ್ ಒಂದು ಕಡೆ ರದ್ದು ಮಾಡ್ತಿದ್ದೀರಲ್ಲ, ಅವ್ರ ಆರೋಗ್ಯಕ್ಕೇನು ಬೇರೆ ಏನು ಆಲ್ಟರ್ನೇಟ್ ಮಾಡಿದ್ದೀರಾ? BPL ಕಾರ್ಡ್ ಕೊಟ್ಟರೆ ನೀವು ಆರೋಗ್ಯ ಎಲ್ಲ ಸಹಾಯನೂ ಆಗ್ತದೆ ಆಸ್ಪತ್ರೆಗಳಲ್ಲಿ ಅಂತ ಹೇಳಿದ್ದವರು ಸರ್ಕಾರ. ಇವತ್ತು BPL ಕಾರ್ಡ್ನ ರದ್ದು ಮಾಡಿದ್ರೆ ನಿಮಗೆ ಆಲ್ಟರ್ನೇಟಿವ್ ಏನು ಕಾರ್ಡ್ ಕೊಟ್ಟಿದ್ದೀರಿ? ಏನು ಅವ್ರಿಗೆ ಆರೋಗ್ಯದ ಒತ್ತಾಸೆಗೋಸ್ಕರ ಏನು ಸರ್ಕಾರ ಏನು ಮಾಡಿದ್ದೀರಿ? ಅದನ್ನಾದರೂ ಸಾರ್ವಜನಿಕರು ತಿಳಿಸ್ಬೇಕಲ್ವ ನೀವು. ಇದರಿಂದ ಭಾಳ ಕೆಟ್ಟ ಹೆಸರು ಬಂದಿದೆ ಸರ್ಕಾರಕ್ಕೆ. ನಿಜವಾಗ್ಲೂ ಜನ ಬೀದಿನಲ್ಲಿ ಸರ್ಕಾರಕ್ಕೆ ಚೀಮಾರಿ ಆಗ್ತಾ ಇದೆ. ಸರ್, ಈಗ ಚತುಷ್ಪಥ ರಸ್ತೆ ಕಾಮಗಾರಿ ಕುಂಠಿತ ಆಗಿದೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಮಾನ್ಯ ಇಲ್ಲಿ ಆಡಳಿತ ಮಾಡ್ತಾ ಇರ್ತಕ್ಕಂಥ ಶಾಸಕರು ಹೇಳಬೇಕು, ಯಾಕೆ ಕುಂಠಿತ ಆಯಿತು, ಏನು ನಮ್ಗೆ 6 ತಿಂಗಳು ಟೈಮ್ ಕೊಡಿ. ಸರ್ಕಾರ ಬಂದು ಸರ್ಕಾರದಲ್ಲಿ ಆಡಳಿತ ಸರ್ಕಾರದಲ್ಲಿ ನಾನು ಶಾಸಕನಿದ್ರೆ ಇಡೀ ಮಾಗಡಿನೇ ಸಿಂಗಾಪುರ್ ಮಾಡ್ತೀನಿ ಅಂತ ಮಹಾನುಭಾವರು ಅವ್ರು ಉತ್ತರ ಕೊಡಬೇಕು. ಇವತ್ತಿಗೆ 20 ತಿಂಗಳು ಆಯ್ತಾದೆ, ಹತ್ತತ್ರ ಏನು ಮಾಡಿದ್ದಾರೆ, ಏನು ವಿಶೇಷ ಅನುದಾನ ತಂದರು, ನಮ್ಮ ಅವಧಿನಲ್ಲಿ ಮಾಡಿದ್ದಂಥ ಕೆಲಸಗಳಿಗೆ ಇವತ್ತು ಪೂಜೆಗಳನ್ನು ಮಾಡ್ತಾರೆ. ಇವತ್ತಿಗೂ 20 ತಿಂಗಳಾದರೂ. ಇವತ್ತು ಮೊನ್ನೆ ಯಾವ ಹಳ್ಳಿಗಳಿಗೆ ಹೋಗಿದ್ದೆ ನಾನು, ಸರ್ ನೀವು ಸ್ಯಾಂಕ್ಷನ್ ಮಾಡಿದ ಬೋರ್ವೆಲ್ಗಳು SC ST ಅನುದಾನದಲ್ಲಿ ವೀರಶೈವ ಅಭಿವೃದ್ಧಿ ನಿಗಮದ್ದು ಇರ್ಬೋದು, ಒಕ್ಕಲಿಗರ ಅಭಿವೃದ್ಧಿ ನಿಗಮ ಇರ್ಬೋದು, ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಇರ್ಬೋದು, ವಾಲ್ಮೀಕಿ ಅಭಿವೃದ್ಧಿ ನಿಗಮ ಇರ್ಬೋದು, ಇವೆಲ್ಲ ನಾನು ಸ್ಯಾಂಕ್ಷನ್ ಮಾಡಿದ್ದು ಇವತ್ತು ಬೋರ್ವೆಲ್ ಕರೀತಾರೆ, ಇವತ್ತು ಪಂಪು ಮೋಟ್ರ್ ಬಿಡ್ತಾರೆ. ಈ 20 ತಿಂಗಳಲ್ಲಿ ಒಂದು ಬೋರ್ವೆಲ್ ಕೊಡ್ಸಕ್ಕೆ ಅವ್ರ ಕೈಲಿ ಆಗಿಲ್ಲ ಬಡವರಿಗೆ. ಇನ್ನು ರಸ್ತೆಯಲ್ಲಿ ಮಾಡಿಸ್ತಾರೆ. ಚತುಷ್ಪಥ ರಸ್ತೆ ನಾವು ಅವತ್ತು HD ರೇವಣ್ಣವರು ಮಂತ್ರಿ ಇದ್ದಾಗ ಸ್ಯಾಂಕ್ಷನ್ ಮಾಡಿ ಪ್ರಾರಂಭ ಮಾಡಿದ್ದು. ಇವತ್ತು ಮಾಗಡಿಯಿಂದ ಹುಲಿದುರ್ಗ ರಸ್ತೆ ಎಷ್ಟು ಅಚ್ಚುಕಟ್ಟಾಗಿ ನನ್ನ ಅವಧಿನಲ್ಲಿ ಮಾಡಿ ಮುಗಿಸಿದ್ವಿ. ಈ ರಸ್ತೆಗೆ ಲ್ಯಾಂಡ್ ಅಕ್ವಿಸಿಷನ್ ಪ್ರಾಬ್ಲಮ್ ಇತ್ತು. ನಾನು ಬಂದು 15 ದಿವಸದಲ್ಲಿ ಸಾಲ್ವ್ ಮಾಡ್ತೀನಿ ಅಂದರು. ಇವತ್ತು ಲ್ಯಾಂಡ್ ಅಕ್ವಿಸಿಷನ್ ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಟ್ಟಿಲ್ಲ. ಅಧಿಕಾರಿಗಳು ಎಲ್ಲೂ ಒಬ್ರು ಕೈಗೆ ಸಿಗ್ತಾ ಇಲ್ಲ. ಆ SLO ಚೇರಲ್ಲೇ ಕುತ್ಕೊಳ್ಳಲ್ಲ. ಇವ್ರಿಗೆ ಯಾರು ಕಾಂಪನ್ಸೇಷನ್ ಕೊಡಬೇಕು SLO ಇವ್ರು ಯಾರು ಕೇಳೋರೇ ಇಲ್ಲ. ಅವ್ರಿಗೆ ಬಿಲ್ ಸರ್ಕಾರದಿಂದ ಆ ಕಂಪ್ನಿಗೆ DNR ಕಂಪ್ನಿಗೆ ಬಿಲ್ಲೇ ಬಂದಿಲ್ಲ. ಬಿಲ್ ಬಂದಿಲ್ಲ ಅಂದರೆ ನಾವು ಸರ್ಕಾರದಲ್ಲಿ ಬಿಲ್ ಬಂದ 540 ಕೋಟಿ ನೀರಾವರಿಗೆ ತಂದೆ, 1750 ಕೋಟಿ KSHIP ರಸ್ತೆ, ಅದರಲ್ಲಿ 540 ಕೋಟಿ ನಮ್ದೇನೆ ಮಾಗಡಿ ಪ್ಯಾಕೇಜು. ಹೇಮಾವತಿ ನೀರಿಗೆ ದುಡ್ಡು ತಂದೆ. ಏನಾಯ್ತು? ಎಕ್ಸ್ಪ್ರೆಸ್ ಕೆನಾಲ್ ಏನಾಯ್ತು ಹೇಳ್ಬೇಕಲ್ಲ ಮಹಾನುಭಾವರು. ಅವ್ರ ಸಹೋದರರೆಲ್ಲ ಹೇಳ್ತಿದ್ರಂತೆ ಕುದೂರಲ್ಲಿ ಭಾಷಣ ಮಾಡಿರೋದು ಇನ್ನೂ ನನ್ನ ಮನೆ ಕ್ಲಿಪ್ಪಿಂಗ್ಸ್ ನೋಡ್ತಿದ್ದೆ. ಏನು ಮಾಡ್ತಾವ್ರಿ ಯಶವಂತನಾರಾಯಣ, ಏನು ಮಾಡ್ತಾವ್ರೆ ಶಾಸಕರು, ಏನು ಮಾಡ್ತಾವ್ರೆ ಮಂಜು ಅವರು, KSHIP ರಸ್ತೆ ಜನ ಬಿದ್ದು ಸಾಯ್ತಾವ್ರೆ ಅಂತ. 20 ತಿಂಗಳಾಯ್ತಪ್ಪ ನೀವು ಅಧಿಕಾರಕ್ಕೆ ಬಂದು. ಏನಪ್ಪ ಮಾಡ್ತಾ ಇದ್ದೀರಿ ಹೇಳ್ಬೇಕಲ್ಲ ನೀವು. ನಾನು ಸುಮ್ಮನಿದ್ದೀನಿ, ನೀವು ಕೇಳಿದ್ದೀನಿ. ಜನ ನೋಡಲಿ, ಜನ ಇದನ್ನೆಲ್ಲ ಕಣ್ಣಲ್ಲಿ ನೋಡಬೇಕು. ಮಂಜು ಇದ್ದ ಕೆಲಸ ಎಷ್ಟು ನಡೀತಿತ್ತು, ಇವ್ರ ಸರ್ಕಾರ ಇತ್ತು, ಇವ್ರ ಮಂತ್ರಿಗಳಿದ್ದು, ಇವ್ರದೇ ಮಂತ್ರಿಗಳು, ಇವರೇ ಬೋರ್ಡ್ ಚೇರ್ಮನು. ನಾನು ಮೊನ್ನೆ ಇದು ರಾಮನಗರ ಟೌನಿಂದ ಹಿಡಿದು ಜಾಲಮಂಗಲದ ಮೇಲೆ ಅಗಲಕೋಟೆ ಹ್ಯಾಂಡ್ ಪೋಸ್ಟಿಂದ ತಿರ್ಗಾ ಮತ್ತೆ ಕಾಳೇರಿ ರಸ್ತೆ,
ಕಾಳೇರಿ ರಸ್ತೆಯಿಂದ ಅಪ್ ಟು ಸುಗ್ನಳ್ಳಿವರೆಗೂ ಒಂದು ರೋಡ್ ಮಾಡಿದೆ SHDPನಲ್ಲಿ 129 ಕೋಟಿ ರೂಪಾಯಿ. SHDP 3 ಪ್ಯಾಕೇಜ್ ಹಾಕಿ ಮಾಡಿದ್ದು. ಒಂದೇ ಒಂದು ಅಗ್ಲಕೋಟೆ ಹತ್ರ ಒಂದು ಗುಂಡಿ ಬಿದ್ದಿದೆ, ಒಂದು ಗುಂಡಿ. ಅದು ಏನೋ ಅಲ್ಲೇನೋ ನೀರು ಲೀಕೇಜ್ ಆಗಿ ಆ ಗುಂಡಿ ಮುಚ್ಚಕ್ಕೆ ಇವ್ರು ಆದೇಶ ಮಾಡಿಲ್ಲ. ಅಲ್ಲಿ ಜನ ಬಿದ್ದು ಸಾಯ್ತಾವ್ರೆ. ನನಗೆ ಕೇಳ್ತಾ ಇರೋದು, ನಾನು ಮಾಡಿರೋ ರಸ್ತೆಲಿ ಎಲ್ಲಾದ್ರೂ ಈ ಥರದ್ದಾದ್ರೆ ಅದೊಂದು ಕೆಲಸ ಮಾಡ್ಸಪ್ಪ ನೀನು 5 ವರ್ಷದಲ್ಲಿ ಸಾಕು ಅಂತ ಕೇಳಿದ್ವಿ. ಒಂದು ಮನೆ ಕೊಟ್ಟಕ್ಕಾಗಿಲ್ಲ, ಸೈಟ್ ಕೊಡ್ತೀವಿ ಅಂದ್ರೆ ಸೈಟ್ ಕೊಡೋಕ್ಕಾಗಿಲ್ಲ. 600 ಹಕ್ಕುಪತ್ರ ರೆಡಿ ಮಾಡಿಸಿದೆ ರೈತರಿಗೆ. ನಾನು ಎಲೆಕ್ಷನ್ ಅನೌನ್ಸ್ ಆಗೋಯ್ತು, 600 ಹಕ್ಕುಪತ್ರ ರೆಡಿ ಇದೆ. ಒಂದು ಹಕ್ಕುಪತ್ರ, ಒಂದು ಉಳುಮೆ ಚೀಟಿ ಕೊಡೋಕ್ಕಾಗಿಲ್ಲ ತಾಲೂಕು ಆಫೀಸಲ್ಲಿ. ತಾಲೂಕು ಆಫೀಸ್ ದಿವಾಳಿ ಆಗಿದೆ, ಏಜೆಂಟ್ರ ಪಾಲಾಗಿದೆ ತಾಲೂಕು ಆಫೀಸು. ಎಲ್ಲ ಏಜೆಂಟ್ಗಳು ಎಲ್ಲ ದಾಖಲೆಗಳನ್ನು ತಿದ್ತಾ ಇದ್ದಾರೆ. ಮೊನ್ನೆ ಯಾರೋ ಒಬ್ರು ತಂದಿದ್ರು ನನ್ನ ಹತ್ರ ದಾಖಲೆ. ಆಕೆಗೆ ಮದುವೆನೇ ಆಗಿಲ್ಲ, ಆಕೆಗೆ ಆ ಕುಟುಂಬದಲ್ಲಿ ಮದುವೆನೇ ಆಗಿಲ್ಲ ಇನ್ನು. ಅವತ್ತು ಆಕೆಗಾಗಲೇ 3 ಎಕರೆ ಗ್ರಾಂಟ್ ಆಗಿರೋದು ಹಕ್ಕುಪತ್ರ ಆಗೈತೆ. ಆ ಮನೆ ಸೊಸೆನೇ ಆಗಿಲ್ಲ ಇನ್ನು. ಆ ಮನೆ ಒಡೆತನದ ಆ ಹೆಣ್ಣು ಮಗಳ ಹೆಸರಿಗೆ 3 ಎಕರೆ ಗ್ರಾಂಟ್ ಆಗೈತೆ. ಹೆಂಗಪ್ಪ ಆಗೈತೆ? ಎಲ್ಲ ಬೋಗಸ್ಸು. ಎಲ್ಲ ತಿತ್ತ ಕೂತವ್ರು ತಾಲೂಕು ಆಫೀಸಲ್ಲಿ. ಡೋರ್ ಹಾಕೊಳ್ಳೋದು, ಒಳಗಡೆ ಸೇರ್ಕೊಳ್ಳೋದು, ತಿದ್ದೋದು. ನಾನೆಲ್ಲ ದಾಖಲೆ ಸಮೇತ ನಿಮ್ಮ ಹತ್ರ ಇಡ್ತೀನಿ ಏನೇನು ಅಂತ. ಸಮಯ ಬೇಕು, ಆ ಸಮಯ ನಾನೇ ಬರ್ತೀನಿ, ತಮ್ಮ ಕರಿತೀನಿ. ಇದು ಇಡೀ ತಾಲೂಕು ದಿವಾಳಿ ಆಗಿದೆ. ಎಲ್ಲೂ 1 ರೂಪಾಯಿ ಕೆಲಸ ಆಗ್ತಿಲ್ಲ. ರೈತರು ತಾಲೂಕು ಆಫೀಸು, ಪುರಸಭೆ ಆಫೀಸು, ತಾಲೂಕು ಪಂಚಾಯಿತಿ ಸುತ್ತಿ 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 ಜನ ಇವತ್ತು ಹೈರಾಣ ಆಗೋಗಿದ್ದಾರೆ. ಇವ್ರಿಗೇನೂ ಬೇಡ, ಇವ್ರಿಗೆ ದುಡ್ಡು ಹೊಡಿಬೇಕು, ಇವರು ಕುಟುಂಬ ಚೆನ್ನಾಗಿರ್ಬೇಕು, ಅಷ್ಟೇ ಇವ್ರ ಕಥೆ. ಏನು ಮಾಡಿದ್ರು? ITA ಕಾಲೇಜ್ ನಾವು ಕಟ್ಸಿದ್ದು, ಹೋಗಿ ಪೂಜೆ ಮಾಡ್ಬಿಟ್ಟು ಕಲ್ಲಾಕೊಂಡ್ರು. ಆ ಡೈರಿ ಕಟ್ಟಡ ಡೈರಿ ದುಡ್ಡಲ್ಲಿ ಆಗಿದ್ದು. ಇವ್ರಿಗೆ ಯಾರಿಗೂ ದುಡ್ಡಿಲ್ಲ ಸರ್ಕಾರದ್ದು. ನನ್ನ ಅವಧಿಲಿ ಶುರುವಾಗಿದ್ದು. ನನ್ನ ಅವಧಿಲಿ ಪೂಜೆ ಮಾಡಿಸ್ಬಿಟ್ರೆ, ಓಪನ್ ಮಾಡಿದ್ರೆ ಮಂಜು ಹೆಸರು ಬಲ್ತದೆ ಅಂತೇಳಿ ಅದನ್ನು ಡ್ರ್ಯಾಗ್ ಮಾಡಿದ್ರು, ಬೋರ್ಡ್ ಹಾಕ್ಸ್ಕೊಂಡ್ರು. ಏನು ಸುಖ? ಒಂದು APMC ಮಾಡಿಸೋಕ್ಕಾಯ್ತಾ ನೀವು 20 ತಿಂಗಳಲ್ಲಿ? ಮಾಡಿಸ್ರಿ APMCನ. ಮಾಗಡಿಗೊಂದು APMC ಮಾಡಿಸ್ರಿ. ಮಾಗಡಿಗೊಂದು ಇಂಜಿನಿಯರಿಂಗ್ ಕಾಲೇಜ್ ತಗೊಂಬನ್ರಿ. ಹೇಳ್ತಿದ್ರಲ್ಲ, ಬಿಡ್ತಿದ್ರಲ್ಲ ನೀವು. ಪಾಲಿಟೆಕ್ನಿಕ್ ಕಾಲೇಜು ನಾನು ಅಶ್ವತ್ಥನಾರಾಯಣ್ ತಂದಿರೋದು. ಅದೆಲ್ಲ ಕಾರವಾರದಲ್ಲಿ ವೈಂಡ್ ಅಪ್ ಆಗಿತ್ತದು ಪಾಲಿಟೆಕ್ನಿಕ್ ಕಾಲೇಜು. ಅದನ್ನ ಇಲ್ಲಿಗೆ ನಾವು ಟ್ರಾನ್ಸ್ಫರ್ ಕೊಡಿಸಿದ್ದು, ಮಾಗಡಿಗೆ ಬೇಕು ಅಂತ. ಇವರೆಲ್ಲ ತಂದಿದ್ದು. ನಾವು ಇದ್ದಂಥ ಕಡಿಮೆ ಅವಧಿನಲ್ಲಿ ನನ್ನ ಸರ್ಕಾರ ಇಲ್ಲದೆ ಇದ್ರು BJPಯವ್ರ ಹತ್ರ ಕೈ ಕಟ್ಟಿ ಕಾಲು ಕಟ್ಟಿ ನಾನು ಕೆಲಸ ಮಾಡಿಸ್ತೀನಿ. ಏನಾಗಿದೆ ಹೇಮಾವತಿದು? ಹೋಗಿ ಅಲ್ಲಿ ಪಂಪ್ ಹೌಸ್ ಹತ್ರ ಕನೆಕ್ಷನ್ ಕೊಡಿಸಿ, ರೈಸಿಂಗ್ ಮೈನ್ ಆನ್ ಮಾಡ್ರಿ. 18-20 ಕೆರೆಗೆ ನೀರು ತುಂಬಿಕೊಳ್ಳುತ್ತೆ. ಆಮೇಲೆ ನೀವು ಎಕ್ಸ್ಪ್ರೆಸ್ ಕೆನಾಲ್ ತೆರೆಯುವ್ರಂತೆ. ಫ್ಲಡ್ ಆಗ್ಲಿಲ್ವಾ ಈ ಸರಿ? ನೀರು ಬರಲಿಲ್ವಾ ಕುಣಿಗಲ್ಗೆ? ಇದನ್ನೆಲ್ಲ ಹೇಳಿದ್ರೆ ಓಹೋ ಅಲ್ಲೇನೋ ಟ್ರಾನ್ಸ್ಫರ್ ಅಂತ ಡ್ಯಾನ್ಸ್ ಮಾಡ್ತಾರೆ. ಇಲ್ಲಿ ಡ್ಯಾನ್ಸ್ ಮಾಡೋದಲ್ಲ, ಅಲ್ಲೋಗಿ ನೋಡಿ, ವಿಸಿಟ್ ಕೊಡಿ, ಗೊತ್ತಾಯ್ತದೆ. ಯಾರೋ ಒಬ್ರು ಯೂಟ್ಯೂಬ್ನ ಚಾನೆಲ್ನವ್ರು ಮೈಕ್ ಇಡಿದ ತಕ್ಷಣ ನನಗಿನ್ನು 6 ತಿಂಗಳು ಟೈಮ್ ಕೊಟ್ಬಿಡಿ. ನನಗಿನ್ನು 6 ತಿಂಗಳು. ಎಷ್ಟು 6 ತಿಂಗಳು? ಎಷ್ಟು 6 ತಿಂಗಳಾಗಿದೆ ಸ್ವಾಮಿ? ಏನು ಮಾಡಿದ್ದೀವಿ? ಏನಾದರೂ ಒಂದು ಗುರುತರವಾದ ನಿಮ್ಮ ಕಣ್ಣು ಕಾಣ್ತಾ ಇದೆಯಾ ಸರ್ ತಾಲೂಕಲ್ಲಿ? ಒಂದೇ ಒಂದು ಕೆಲಸ ಇದಾಯ್ತದಪ್ಪ ಅಂತ ಒಂದೇ ಒಂದು ಕೆಲಸ ತೋರಿಸಿ. ಏನೂ ಇಲ್ಲ. ಬರೇ ಪುಟ್ಟಿ ಬೇವನ್ ಸೊಪ್ಪು. ಸುಮ್ಮನೆ ಖಾಲಿ ಡಬ್ಬಕ್ಕೆ ಕಲ್ಲು ಹಾಕೊಂಡು ಅಳ್ಳಾಡಿಸ್ತಾವ್ರೆ. ಏನೋ ಮಾಡ್ಬಿಡ್ತಾ ಇದೀವಿ, ಏನೋ ಮಾಡ್ಬಿಡ್ತಾ ಇದೀವಿ, ಏನೋ ಮಾಡ್ಬಿಡ್ತೀವಿ. ಏನು ಮಾಡವ್ರೆ? ಇಂಥದ್ದು ಮಾಡಿದ್ದೀನಿ ಅಂತ ಹೇಳಪ್ಪ. ಯಾರಿಗಾದ್ರೂ ಸೈಟ್ ಕೊಟ್ಟಿದ್ಯಾ? ಯಾರಿಗಾದ್ರೂ ಮನೆ ಕೊಟ್ಟಿದ್ಯಾ? ಯಾರಿಗಾದ್ರೂ ಉಳುಮೆ ಚೀಟಿ ಕೊಟ್ಟಿದ್ಯಾ? ಭೂಮಿ ಕೊಟ್ಟಿದ್ಯಾ? ಯಾವುದಾದ್ರೂ ಒಂದು ಅನುದಾನ ತಂದಿದ್ಯಾ? ವಿಶೇಷ ಅನುದಾನ. ಸರ್ಕಾರದ ಬರೋದು MLAಗೆ ವರ್ಷದಲ್ಲಿ ಬರೋಂಥದ್ದು ಬರ್ತದೆ, ಅದು ಪೂಜೆ ಮಾಡೋದು ಸೆಕೆಂಡ್ರಿ. ವಿಶೇಷ ಅನುದಾನ ಏನು ತಂದಿದ್ದೀರಿ? ವಿಶೇಷವಾಗಿ ಏನಾದರೂ ಒಂದು ಮಾಡಿದ್ದೀರಾ? ಆಯಿತು, ಬೈಜಿಗುಡ್ಡ, ಮಂಚೂನ್ ಬಲ್ಲೆ ಅವೆಲ್ಲ ನಾವು ತುಂಬಿಸಿದ್ವಿ. ಅಲ್ಲಿಂದ ನೀರನ್ನ ನೀನು ಎತ್ತಿ ಬೇರೆ ಯಾವುದನ್ನ ಕೆರೆಗೆ ತುಂಬಿಸೋಕೆ ಒಂದು ಯೋಜನೆ ತಂದಿದ್ಯಾ? ನಿಮ್ಮದೇ ಮಂತ್ರಿಗಳು, ನೀವು ಯಾವಾಗ ಅವ್ರ ಜೊಬೆಲೇ ಇರ್ತೀರಿ. ಮಾಡಿಸ್ಬೋದಲ್ಲ? ನನಗೆ ಕೇಳೋ ಹಕ್ಕಿದೆ. ನಾನು ನಿಮ್ಮನ್ನು ಎಚ್ಚರಿಸುವಂಥ ಹಕ್ಕಿದೆ. ನಿಮ್ಮನ್ನು ಎಚ್ಚರಿಸ್ತಾ ಇದ್ದೀನಿ. ಇವತ್ತು ಕಾಲ ಮಿಂಚಿಲ್ಲ. ಎಚ್ಚರಿಕೆಗೊಂಡು ನೀವು ಕೆಲಸ ಮಾಡಿ. ನೀವು ಕೆಲಸ ಮಾಡಿದ್ರೆ ನಿಮಗೆ ಒಳ್ಳೆ ಹೆಸರು ಬರ್ತದೆ, ನಮಗೇನಿಲ್ಲ. ನನ್ನ ಜವಾಬ್ದಾರಿ, ನಾನು ಜನರ ಪರವಾಗಿ ಮಾತಾಡಬೇಕು, ನನಗೂ ಓಟ್ ಹಾಕಿರೋರ ಪರವಾಗಿ ಮಾತಾಡಬೇಕು,
ನಾನು ಈ ತಾಲೂಕಿನ ಧ್ವನಿ ಎತ್ತಿ ಮಾತಾಡಬೇಕು, ಈ ತಾಲೂಕಿನ ಧ್ವನಿಯಾಗಿ ಮಾತಾಡ್ತಾ ಇದ್ದೀನಿ. ಮಿಕ್ಕಿದ್ದು ನಿಮ್ಗೆ ಬಿಟ್ಟು. MP ಅವ್ರನ್ನೇನಾದ್ರು ಕರೆಸ್ತಿರೋದಾ? MP ಅವರು ಚುನಾವಣೆ ಆದಮೇಲೆ, ಚುನಾವಣೆ ರಿಸಲ್ಟ್ ಆದಮೇಲೆ, ಬೈ ಎಲೆಕ್ಷನ್ ಚುನಾವಣೆ ರಿಸಲ್ಟ್ ಆದಮೇಲೆ ಸಿಗೆಕುಪ್ಪೆ ಪಂಚಾಯಿತಿ, ಅಗಲಕೋಟೆ ಪಂಚಾಯಿತಿ, ಮತ್ತು ಮತ್ತಿಕೆರೆ, ಅದಾದಮೇಲೆ ಇದು ಇದರಲ್ಲಿ ಮಾಡಬಾಳ್ ಪಂಚಾಯಿತಿ, ಈ ಥರ ನಾಲ್ಕು ಒಂದೊಂದು ದಿವಸ ನಾನು ಟೂರ್ ಹಾಕೋತಾ ಇದ್ದೀನಿ. ಒಂದೊಂದು ದಿವಸ 4 ಅಥವಾ 3 ದೊಡ್ಡ ಪಂಚಾಯಿತಿ ಇದ್ದರೆ 3 ಮಾಡ್ತೀವಿ, ಸಣ್ಣ ಪಂಚಾಯಿತಿ ಇದ್ದರೆ 4 ಪಂಚಾಯಿತಿ ಹೆಡ್ಕ್ವಾರ್ಟರಲ್ಲಿ ಸಭೆಗಳು ಮಾಡಿಸಿ ಅಲ್ಲಿ ಕುಂದುಕೊರತೆಗಳನ್ನು ಕೇಳಿ ಏನು ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಕರ್ಕೊಂಡ್ಬರ್ತೀವಿ.